ನಾನಿವತ್ತು ನಮ್ಮನೇಲಿ ಸಿಂಪಲ್ ಆಗಿ ರುಚಿಕರವಾದ ಎಗ್ ಬಿರಿಯಾನಿ ಮಾಡಿದ್ದು. ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಯಾಕಂದ್ರೆ ಚೆನ್ನಾಗಿ ಮಾಡ್ತೀನಿ ಎಗ್ ಬಿರಿಯಾನಿ ಚೆನ್ನಾಗಿ ಬರುತ್ತಾ? ಹಾಂ, ತಿನ್ಬೋದಾ ನಾವೆಲ್ಲ? ತಿನ್ಬಿಟ್ಟು ಹೇಳು. ಮೊಟ್ಟೆ ಹಾಕೊಳ್ಳೋಣ. 9 ಇದೆ. 10 ಆಗಲೇ ಒಂದು ನಾನು ತಿನ್ಕೊಂಡೆ. ಹೌದಾ? ರುಬ್ಕೊಳ್ಳೋದಕ್ಕೆ ಪುದೀನ, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ರುಬ್ಕೊಳ್ಳೋದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು PK ಕನ್ನಡ ವ್ಲಾಗ್ಸ್. ಇವತ್ತು ನನ್ನ ಹೆಂಡತಿ ಒಂದು ಹೆಲ್ತಿ ಮತ್ತೆ ರುಚಿಕರವಾದ ಒಂದು ಎಗ್ ಬಿರಿಯಾನಿ ಮಾಡ್ತಿದ್ದಾಳಂತೆ. ಬನ್ನಿ ಹಾಗಾದ್ರೆ ಅವಳನ್ನ ಹೋಗಿ ಕೇಳೋಣ ಯಾವ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಕಿಚನ್ಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾಳೆ. ಡೈರೆಕ್ಟ್ ಆಗಿ ಇವಾಗ ಕಿಚನ್ಗೆ ಹೋಗೋಣ. ಬನ್ನಿ ಯಾವ ರೀತಿ ಮಾಡ್ತಾಳೆ ಅಂತ ಕೇಳೋಣ ಇವಾಗ. ಹಾಯ್ ಪೂಜಾ, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಏನ್ ಇವತ್ತು ಎಗ್ ಬಿರಿಯಾನಿ ಮಾಡ್ತಿದೀಯ ಅಂತ? ಏನ್ ವಿಶೇಷ? ಬಿರಿಯಾನಿ ತಿನ್ಬೇಕು ಅಂತ ಆಸೆ ಐತಿ, ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದಾಳೆ. ಸೊ ಇವಳು ಹೇಳ್ತಾಳೆ ಏನೇನು ಯೂಸ್ ಮಾಡ್ಕೋಬೇಕಂತ. ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ, ಎಗ್ ಬಿರಿಯಾನಿ ಮಾಡೋಣ ಇವತ್ತು. ರುಬ್ಕೊಳ್ಳೋದಕ್ಕೆ ಪುದೀನ, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ರುಬ್ಕೊಳ್ಳೋದಕ್ಕೆ. ಓಕೆ. ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಮೊಸರು, ಸ್ಪೈಸಸ್ ಮತ್ತು ಮಸಾಲೆ, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಅಷ್ಟೇ. ಓಕೆ. ಇದು ಜೊತೆಲಿ ಒಂದು ಬಿರಿಯಾನಿ ಮಸಾಲ. ಬಿರಿಯಾನಿ ಮಸಾಲ. ಅಕ್ಕಿ ಎಷ್ಟಾಗ್ತಿದೆಯಾ? 2.5 ಲೋಟ ಹಾಕೋಣ ಅಂತಿದ್ದೀನಿ. ಎಗ್ಗು. ಎಗ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರ್ಸೋಣಂತೆ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೊಟ್ಟೆನ ತೂತ್ ಮಾಡ್ಕೊಳ್ಳೋಣ. ಬೇಯಿಸಿರೋ ಮೊಟ್ಟೆ. ಸೊ ಟೋಟಲ್ ಎಷ್ಟು ಎಗ್ ತಗೊಂಡಿದೀಯಾ ಪೂಜಾ? 10. ಯಾಕೆ ಈ ಥರ ತೂತ್ ಮಾಡೋದು ಎಗ್ನ? ಹೊರಗಡೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿ, ಮೊಟ್ಟೆ ಟೇಸ್ಟ್ ಆಗಿರ್ಲಿ ತಿನ್ಬೇಕಾದ್ರೆ ಬಿರಿಯಾನಿಲಿ ಅಂತ. ಇವಾಗ ಗ್ಯಾಸ್ ಅಂಟಿಸ್ಕೊಳ್ಳೋಣ. ಇವಾಗ 1-2 ಸ್ಪೂನ್ ಮಾತ್ರ ಎಣ್ಣೆ ಹಾಕೊಳ್ಳೋಣ. ಅದಕ್ಕೆ ಇವಾಗ ತೊಗೊಂಡಿರೋ ಮಸಾಲೆಯಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸಾಲ್ಟು. ಇದನ್ನ ಚೆನ್ನಾಗಿ ಅಳ್ಳಾಡಿಸ್ಕೊಂಡು ಇದ್ರೊಳಗಡೆಗೆ ಮೊಟ್ಟೆ ಹಾಕಬೇಕು. ಈ ಟೈಮಲ್ಲಿ ಮೊಟ್ಟೆಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು. ಈ ಮೊಟ್ಟೆಗಳನ್ನ ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮೊಟ್ಟೆ ಎತ್ಕೊಂಡ್ಮೇಲೆ ಇದೇ ಪಾತ್ರೆಗೆ ಎಣ್ಣೆ ಉಯ್ಕೊಂಡು ಸ್ಪೈಸಸ್ ಹಾಕೊಳ್ಳೋದ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಬೇಯ್ತಾ ಇದೆ. ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ಏನ್ ಚಿನ್ನಮ್ಮ ಇಷ್ಟೊಂದು ಬೇವು ತಗೊಬಿಟ್ಟಿದ್ಯಾ? ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಈರುಳ್ಳಿ, ಕೊತ್ತಂಬರಿ ಸ್ವಲ್ಪ ಇಟ್ಕೊಂಡು ಹಾಕೊಳ್ಳೋಣ. ಅಲ್ಲಿಗೆ ಒಂದು ಸ್ವಲ್ಪ ಹಾಕ್ಬೇಕು. ಸೊ ಇಷ್ಟನ್ನ ತಗೊಂಡು ನಾವು ಇವಾಗ ಒಂದು ಸ್ವಲ್ಪ ಪುದೀನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ರುಬ್ಕೊಳ್ಳೋಣ. ಮಸಾಲೆನ ನುಣ್ಣಗೆ ರುಬ್ಕೋಬೇಕು. ಬನ್ನಿ, ಈರುಳ್ಳಿ ಬೆಂದೈತೆ ನೋಡೋದು. ಸೊ ನೆಕ್ಸ್ಟ್ ಏನು ಹಾಕಬೇಕು ಇಲ್ಲಿಗೀಗ? ಟೊಮೊಟೊ ಹಾಕಬೇಕಾ? ಬೇಗ ಹಾಕೋ. ಏನು ಇಷ್ಟೊಂದು ಲೇಟ್ ಮಾಡ್ತೀಯಲ್ಲ ಇನ್ನು? ಬೇಯೋದು ಬೇಡವಾ? ಅದು ಬೇಯೋದು ಬೇಕು ಹಂಗಂತ ಹೇಳ್ಬಿಟ್ಟು ತುಂಬ ಲೇಟ್ ಮಾಡ್ತೀಯಪ್ಪ ನೀನು. ಒಂದು ಕೆಲಸ ಮಾಡ್ಬೇಕಂದ್ರೆ ಎಲ್ಲ ಸುಮ್ಮನೆ ಹೆಂಗೆ ಮಾಡ್ತೀಯ ಅಂತ ಹೇಳಿದ್ರೆ ಎಮ್ಮೆ ಮೇಲೆ ಮಳೆ ಹೋದ್ರೆ ಹೆಂಗಾಗುತ್ತೆ ನೋಡು, ಆ ಥರ ಮಾಡ್ತೀಯ. ನೆಕ್ಸ್ಟ್ ಏನು ಹಾಕಬೇಕು ಇಲ್ಲಿಗೀಗ? ಹೇಳು ಪೂಜಾ, ನೆಕ್ಸ್ಟ್ ಏನು ಹಾಕಬೇಕು? ನೀನು ಹೇಳು. ನಾನಲ್ಲ. ಮಳೆ ಹೋದಂಗೆ ಮಾಡ್ತೀನಿ. ನೀನು ಹೇಳು, ನಾನು ಮಾಡ್ತಾ ಹೋಗ್ತೀನಿ, ನೀನು ಹೇಳ್ತಾ ಹೋಗು. ಅಲ್ಲ, ನಾವು ಹೇಳುವಂಗಿಲ್ಲ. ನಾನು ಹೇಳೋದಿಲ್ಲ, ನೀನು ಹೇಳು, ನಾನು ನೋಡ್ತೀನಿ. ಅಲ್ಲ ಚಿನ್ನಮ್ಮ, ನಾನು ಅಡುಗೆ ಮಾಡುವಂಗಿಲ್ಲ, ನಾನೇ ಮಾಡ್ತಿದ್ದೆ ಅಪ್ಪ. ನಿನ್ಗೆ ಯಾಕೆ ಬಿಡ್ತಿದ್ದೆ ಹೇಳು ಅಡುಗೆ ಮಾಡೋಕ್ಕೆ? ಬೇವ್ರು ಫಸ್ಟ್ ಆಯ್ತು. ಸರಿ, ಉಪ್ಪ ಕೊಡು ಬೇಗ, ಹಾಕ್ತೀನಿ ಆಮೇಲೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಆಗಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕಡಿಮೆನೇ ಇರಲಿ, ಆಮೇಲೆ ಬೇಕಾದ್ರೆ ಹಾಕೋಬೋದು. ಉಪ್ಪು ಕಡಿಮೆ ತಿಂದಷ್ಟು ಒಳ್ಳೇದಿದೆ, ಆಯಿತಾ? ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗ್ಬಿಡಿ. ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ಜಾಸ್ತಿ ಆಗ್ಬಾರ್ದು ಅಷ್ಟೇ. ಏನು ಹೇಳ್ತೀಯ ಪೂಜಾ ಇದಕ್ಕೆ? ಉಪ್ಪು ಖಾರ ಕರೆಕ್ಟ್ ಆಗ್ತಿರಲಿ, ಹೆಚ್ಚು ಬೇಡ ಕಮ್ಮಿನೂ ಬೇಡ. ಕಡಿಮೆ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಜಾಸ್ತಿ ಇರಬಾರ್ದು ಅಷ್ಟೇ. ಜಾಸ್ತಿ ಇದ್ರೆ ನಂತರ ಬೀದಿಗೆ ನೋಡಬೇಕು. ಇಲ್ಲಿ ಅಕ್ಕಿ ಉನಿ ಹಾಕೊಂಡಿದ್ದೀವಿ. ಇಷ್ಟೇನು ಹೇಳು ಪಟ ಅಂತ? ಕೊತ್ತಂಬರಿ ಪುದೀನ ಇಟ್ಕೊಂಡಿದ್ವಲ್ಲ ಸ್ವಲ್ಪ ಅದನ್ನ ಇವಾಗ ಹಾಕೋಣ. ಓಕೆ. ನೆಕ್ಸ್ಟು
ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ. ಓಕೆ. ಏನ ಎಗ್ ಬಿರಿಯಾನಿ ಚೆನ್ನಾಗಿ ಬರುತ್ತಾ? ಹಾಂ, ತಿನ್ಬೋದಾ ನಾವೆಲ್ಲ? ತಿನ್ಬಿಟ್ಟು ಹೇಳು. ತಿನ್ಬೋದಾ ಅಂತೆ. ಸೊ ಎಲ್ಲರೂ ತಿನ್ನೋಂಗೆ ಮಾಡಿಸಿ ನಮ್ಮ ಆಮೇಲೆ ಖಾರ ಖಾರ ಅಂತ ಅನ್ನೋದ್ರ ರೀತಿ ಮಾಡ್ಬೇಡ. ಅದಕ್ಕೆ ನಾನು ಖಾರ ಜಾಸ್ತಿ ಹಾಕಿಲ್ಲ. ನೆಕ್ಸ್ಟ್ ಮೊಸರು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಸರು ಹಾಕೊಳ್ಳಿ, ಇಲ್ಲ ಅಂದರೆ ಮೊಸರು ಒಡೆದೋಗುತ್ತೆ. ಇದು ಇಂಪಾರ್ಟೆಂಟ್. ಸೊ ಅದನ್ನು ಅಲ್ಲಾಡ್ಸ್ಕೋಬೇಕಾ? ಅಲ್ಲಾಡ್ಸ್ಕೊಂಡ್ರೆ ಹೊಡೆದೋಗುತ್ತಲ್ಲ. ಯಾಕೆ ಹೇಳು, ಯಾಕೆ ನೆಗ್ತದೀಯಾ? ಹೆಂಗ ಮಾಡಿ ಅಲ್ಲಾಡ್ಸ್ಬಿಟ್ಟೆ ಮಾಡೋದಕ್ಕ? ನಂಗೆ ಗೊತ್ತಿರಲ್ಲ, ಅದಕ್ಕೆ ಹೇಳಿದೆ. ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಮಸಾಲ ಐಟಮ್ ಎಲ್ಲ ಮಿಕ್ಸ್ ಆದಮೇಲೆ ಒಂಥರ ಸೂಪರಾಗಿ ಕಾಣಿಸ್ತೈತಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಏನಾಗಬೇಕು ಸಿನಮ್ಮ? ಮಸಾಲೆ ಎಲ್ಲ ನಾನೇ ಕೇಳಬೇಕಲ್ಲ, ಹೇಳು ಪಟ ಅಂತ. ನೀನೇ ಹೇಳಿ, ನೀನೇ ಇದು ಮಾಡ್ಬೇಕು ತಾನೆ. ನೀನೇ ತಾನೇ ಅಡುಗೆ ಮಾಡ್ತಿರೋದು ಪೂಜಾ. ನೀನು ಪಟ ಅಂತ ಹೇಳ್ಬೇಕು. ನಾನು ಕೇಳಬೇಕಲ್ಲ, ಏನೇನು ಮಾಡಬೇಕು, ಏನೇನು ಹಾಕಬೇಕು, ನೆಕ್ಸ್ಟ್ ಏನು ಅಂತ ಕೇಳಬೇಕಲ್ಲ. ನಿಂಗೆ ಗೊತ್ತಾಗಲ್ವಾ ಹೆಂಗೆ ಯಾವ ಟೈಮಲ್ಲಿ ಏನು ಹೇಳ್ಬೇಕಂತ? ಮಾತಾಡು. ಅಲ್ಲ ಮಾತಾಡೋ ಅಂತ ಹೇಳಿತ್ತು, ಹೊಡಿ ಅಂತ ಹೇಳಿತ್ತು. ಅಲ್ಲ ನಾನು ಮಾತಾಡೋ ಅಂತ ಹೇಳ್ತಿಚ್ಚ ನಮ್ಮ ಅಲ್ಲಿ ಬ್ಲೂ ಆಯ್ತೀಗ ಏನೋ ಗ್ರೀನ್ ಕಲರ್ ಏನೋ. ಸೊ ಮಸಾಲೆ ಎಲ್ಲ ಫುಲ್ಲು ಗ್ರೀನರಿ ಆಗ್ಬಿಟ್ಟೈತೆ. ಸೊ ಅಲ್ಲಿ ನೋಡಿ ಯಾವ ಥರ ಕುದೀತಿದೆ ಅಂತ ಹೇಳ್ಬಿಟ್ಟು. ಇವಾಗ ಅಕ್ಕಿ ಎಷ್ಟು ಹಾಕೊಂಡಿದ್ದೀರಾ 1:2 ಡಬಲ್ ನೀರು ಹಾಕೊಳ್ಳಿ. ಓಕೆ, ಈಗ ನಾವು 2.5 ಲೋಟ ಅಕ್ಕಿ ಹಾಕೊಂಡಿದ್ದೀವಿ. ಅದಕ್ಕೆ ಎಷ್ಟು ಲೋಟ ನೀರು ಹಾಕಬೇಕು? 5. ಓಕೆ, ಇದೇನು ಅಳತೆ ಹಾಕೊಂಡಿದ್ದೀವಿ ಆಲ್ರೆಡಿ. ಎಷ್ಟು ಲೋಟ ಆಗ್ತಾ ಇದೆಯಾ ಇದಕ್ಕೆ ಆಲ್ರೆಡಿ? ಇದಕ್ಕೆ ಎರಡಾಗಿದ್ದೀನಿ, ಅಳ್ಳಾಡ್ಸು ಉಯ್ಯಕ್ಕೆ. ಹಾಂ, ಓಕೆ. ಇನ್ನೂ 3 ಹಾಕಬೇಕಾ? ಇನ್ನೂ 3 ಹಾಕಬೇಕಾ? ನೆಕ್ಸ್ಟು ಅಳ್ಳಾಡಿಸ್ಬಿಟ್ಟು ನೀರು ಇಕ್ಕೊಳ್ಳಿ. ಇದು 2 ಲೋಟ ನೀರು ಉಯ್ಕೊತಾ ಇದೀವಿ ಇವಾಗ. ಆಮೇಲೆ 3 ಲೋಟ ಉಯ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಈ ಜಾರಲ್ಲಿ ಇದೆಲ್ಲ ಮಸಾಲ ಐತಲ್ಲ, ಆ ಮಸಾಲ ಎಲ್ಲ ಜೊತೆಯಲ್ಲಿ ಹೋಗಲಿ ಅಂತ ಹೇಳ್ಬಿಟ್ಟು 2 ಲೋಟ ಸದ್ದಿಗೆ ಹಾಕೊಂಡಿದ್ದೀವಿ. ಆಮೇಲೆ ಇನ್ನೊಂದು 3 ಲೋಟ ಇದಕ್ಕೆ ಹಾಕತ್ತದ ಅಲ್ವಾ ಪೂಜಾ? ಹೌದು. ಕುದಿಯಾಕ್ಬಿಡಿ. ಬೆಳಗ್ಗೆನೇ ಹೋಗಿ ನಾನು ನಮ್ಮಮ್ಮ ಮತ್ತು ನನ್ನ ಮಗಳು 3 ಜನ ಹೋಗಿ ಅಸಿಡ್ ಬಿಡಿಸ್ಕೊಂಡ್ಬಂದ್ವಿ ಅಂತ ನೋಡೋಣ ಬನ್ನಿ. ಬೆಳ್ತಾ ಇದೆ. ಇವಾಗ ಇದಕ್ಕೆ ಮೊಟ್ಟೆ ಹಾಕೊಳ್ಳೋಣ. 9 ಇದೆ. 10 ಆಗಲೇ ಒಂದು ನಾನು ತಿನ್ಕೊಂಡೆ. ಹೌದಾ? ಈ ಥರ ಫ್ರೈ ಮಾಡಿರೋ ಮೊಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು. ನಂಗೂ ಕೊಡ್ದೇನೆ ತಿನ್ಕೊಬಿಟ್ಟಿದ್ದಿಲ್ಲ ನೀನು. ಹಾಂ, ಯಾವ ಮೊಬೈಲ್ ನೋಡ್ತಾ ಇದ್ದಲ್ಲ ಅವಾಗ ತಿನ್ಕೊಂಡೆ. ಯಪ್ಪ ಕರೆದ್ಬಿಟ್ಟು ಕೊಡ್ಬೋದೈತೆ ತಾನೇ? ನಾನೇನು ದೂರ ಇದ್ನಾ? ಯಪ್ಪ ನೋಡು. ಬೇಡ ಬಿಡು ಈಗ. ಸುಮ್ಮನಿರು. ಸೊ ಇವಾಗ ಎಲ್ಲ 9 ಮೊಟ್ಟೆಗಳನ್ನು ಹಾಕೊಂಡಿದ್ದೀವಿ. ನೆಕ್ಸ್ಟ್ ಏನು ಹಾಕಬೇಕು ಪೂಜಾ? ನೆಕ್ಸ್ಟು ಅಕ್ಕಿನ ಇವಾಗಲೇ ಹಾಕೋಬೇಕು. ನೆನೆಸಿರೋ ಅಂಥ ಅಕ್ಕಿ ಚೆನ್ನಾಗಿ ಅಳ್ಳಾಡಿಸಿ ಇವಾಗ ಇದು ಒಂದು ಕುದಿ ಬರಬೇಕು ಮುಚ್ಚಕ್ಕೆ. ಸೊ ಫ್ಲೇಮ್ ಯಾವ ಥರ ಇರಬೇಕು? ಹೈ ಫ್ಲೇಮ್ ಅಲ್ಲ, ಲೋ ಫ್ಲೇಮ್ ಅಲ್ಲ? ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಕುಕ್ಕರ್ ಅಲ್ವಾ, ಏನಾಗಲ್ಲ. ಪೂಜಾ ಇದು ಲಿಡ್ಡು ಮುಚ್ಕೊಂಡ್ರೆ ಬೇಯಿಸ್ಕೊಳ್ತಾರಣ್ಣ. ಸೊ ಅದಕ್ಕಿಂತ ಮುಂಚೆ ನಿಂಗೆ ಒಂದು ಪ್ರಶ್ನೆ ಕೇಳಬೇಕು ನಾನು. ಏನಪ್ಪ ಅಂತ ಹೇಳಿದ್ರೆ, ನಿನಗೆ ಡಿಶಲ್ಲಿ ಅಡುಗೆ ಮಾಡೋದ್ರಲ್ಲಿ ನಿಂಗೆ ಯಾವುದು ನಿನಗೆ ಅಡುಗೆ ತುಂಬ ಇಷ್ಟ ಆಗುತ್ತೆ, ಮತ್ತು ಅದರಲ್ಲೆಲ್ಲ ನಿನ್ನ ಎಗ್ ಬಿರಿಯಾನಿನೇ ಯಾಕೆ ಮಾಡಬೇಕಂತ ಇಷ್ಟ ಆಯಿತು ನಿನಗೆ ಇವತ್ತು? ಚಿಕನ್ ಮಟನ್ ಐಟಮ್ ತುಂಬಾ ಇಷ್ಟ. ಅದ್ರಲ್ಲಿ ಯಾವ್ದು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ತೀನಿ, ತಿಂತೀನಿ. ಇವಾಗ ಬಿರಿಯಾನಿ ಮಾಡ್ತಾ ಇರೋದು ಹೊಟ್ಟೆ ಕೇಳ್ತಾ ಇದೆ, ಆಸೆ ಆಯ್ತಾ ಇದೆ. ಬಿರಿಯಾನಿನ ಎಲ್ಲಿಂದ ಕಲ್ತ್ಕೊಂಡೆ ನೀನು ಫಸ್ಟ್ ಆಫ್ ಆಲ್? ಯೂಟ್ಯೂಬ್. ಹಾಗಾದ್ರೆ ನೀನು ಅಡುಗೆ ಮಾಡಬೇಕು ಅಂತ ಹೋದಾಗ ನೀನು ನಿಂಗೆ ಒಂದು ಅಡುಗೆ ಬರೋದಿಲ್ಲ ಅಂತ ತಿಳ್ಕೊ. ನಿಂಗೆ ಸಪೋಸ್ ಇವಾಗ ಎಗ್ ಬಿರಿಯಾನಿ ನಿಂಗೆ ಬರೋದಿಲ್ಲ. ಸೊ ಎಗ್ ಬಿರಿಯಾನಿ ನೋಡ್ಕೊಂಡು ಯಾವ ಚಾನಲ್ ನೋಡ್ಕೊಂಡು ನೀನು ಎಗ್ ಬಿರಿಯಾನಿ ಮಾಡ್ತೀಯ ನೀನು? ಜಾಸ್ತಿ ನೋಡೋದು ರೇಖಾ ಅಡುಗೆ. ಓಹೋ, ರೇಖಾ ಅಡುಗೆ ಅವ್ರದ ನೀವು ಫ್ಯಾನ್ಸಾ? ಅವರ ನೀನು ಅಭಿಮಾನಿ ಅಂತಲೇ ಹೇಳ್ಬೋದು ಹಾಗಾದ್ರೆ. ಅವ್ರದ್ದು ತುಂಬಾ ಉದ್ದ ಇರಲ್ಲ ವಿಡಿಯೋಗಳು, 4 ನಿಮಿಷ 5 ನಿಮಿಷ ಅಷ್ಟೇ ಚೆನ್ನಾಗಿರ್ತವೆ, ಮತ್ತೆ ಬೇಗ ಆಗೋ ಥರ ಹೇಳ್ಕೊಡ್ತಾರೆ. ಸೊ ಇವಾಗ ಕುದೀತಾ ಇದೆ. ಇವಾಗ ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡು ಅಳ್ಳಾಡಿಸ್ಬಿಟ್ಟು ಅಲ್ಲಿ ಮುಚ್ಕೊಳ್ಳೋಣ. ಎಷ್ಟು ವಿಜಿಲ್ ಕೂಗಿಸ್ಕೋಬೇಕಿದ್ದನ್ನ? ಇನ್ನಾಗಕ್ಕೆ 2 ಸಾಕು. ಒಂದು ವಿಜಿಲ್ ಕೂಗಿದೆ ಆಲ್ರೆಡಿ, ಇನ್ನೊಂದು ವಿಜಿಲ್ ಕೂಗಬೇಕು. ಸೊ 2 ವಿಜಿಲು ಕೂಗಿದೆ. ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಓಪನ್ ಮಾಡಬೇಕಿದ್ದನ್ನು. ನನ್ನ ಮಗಳು, ನಮ್ಮಪ್ಪ ಮತ್ತು ನಮ್ಮವ್ವ ಎಲ್ಲರೂ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಊಟ ಮಾಡೋದಕ್ಕೆ. ಸೊ ನನ್ನ ಮಗಳು ಇಲ್ಲಿ ವೀಡಿಯೋ ಮಾಡ್ತಿದ್ದಾಳೆ ನೋಡಿ. ಸೊ ಅವಳು ರೀಲ್ಸ್ ಮಾಡ್ತಿದ್ದಾಳೆ ಇವಾಗ. ಚಿನ್ನಮ್ಮ ಏನು ಮಾಡ್ತಾ ಇದೀಯಾ? ಖುಷಿ ಏನು ಮಾಡ್ತಾ ಇದೀಯಾ? ಡ್ಯಾನ್ಸ್ ಮಾಡ್ತಾ ಇದೀಯಾ? ನೀನು ರೀಲ್ಸ್ ಮಾಡಿ ಹಾಕ್ತೀಯಾ, ಅಪ್ಲೋಡ್ ಮಾಡ್ತೀಯಾ? ಪೂಜಾ ರೆಡಿ ಆಯ್ತಾ? ಫೈನಲ್ ಟಚಪ್ ಯಾವ ಥರ ಇದೆ ಅಂತ ನೋಡೋಣ. ತೆಗೆ, ಓಪನ್ ಮಾಡು.
ಅಂತಿದೆ. ನೋಡಿ ಇವಾಗ ಯಾವ ಥರ ಬರ್ತಿದೆ ನೋಡ್ತಿರ್ಬೋದು, ಯಾವ ಥರ ಸಕ್ಕದಾಗಿ ಕಾಣಿಸ್ತಿದೆ ಅಂತ. ಸೊ ಒಂದು ಪಲ್ಟಿ ಹೊಡೆದ್ಬಿಟ್ಟು ಬರ್ತೀನಿ ನಡಿ ಕೂತ್ಕೊಂಡು ಬ್ಯಾಟಿಂಗ್ ಮಾಡೋಣ. ಸೊ ಈಗ ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲರೂ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಕೂತಿದ್ದಾರೆ. ಸೊ ಅವ್ರಿಗೆ ಕೊಟ್ಬಿಟ್ಟು ಯಾವ ಥರ ಇದೆ ಅಂತ ಕೇಳೋಣ. ಮಕ್ಕ ತೊಳೆದಿದ್ದೀಮ್ಮ. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾವು ಮಾಡಿರೋ ಅಡುಗೆ. ಸೊ ಎಗ್ ಬಿರಿಯಾನಿ. ಸೊ ಊಟ ಮಾಡೋದಕ್ಕೆ ತಟ್ಟೆಗೆ ಹಾಕಿ ರೆಡಿ ಮಾಡಿಟ್ಟಿದ್ವಿ. ಸೊ ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಮತ್ತು ನಮಗೆ ಇದು. ಸೊ ನಾವು ಟೋಟಲ್ 4 ಜನ ಇದ್ದೀವಿ. 4 ಜನದಲ್ಲಿ ನಾನು ನನ್ನ ಹೆಂಡತಿ ಒಂದರಲ್ಲಿ ಕೂತ್ಕೋತೀವಿ, ನಮ್ಮಪ್ಪ ನಮ್ಮಮ್ಮ ಒಂದರಲ್ಲಿ ಊಟ ಮಾಡ್ತಾರೆ. ಸೊ ಕೊಡೋದಕ್ಕೆ ರೆಡಿ ಇದ್ದೀವಿ. ಅವರು ತಿನ್ಬಿಟ್ಟು ಯಾವ ಥರ ಇದೆ ಅಂತ, ರುಚಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬನ್ನಿ ಹಾಗಾದರೆ ಅವ್ರನ್ನ ಕೇಳೋಣ. ಇಲ್ಲಿ ನೋಡಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಊಟ ಮಾಡೋದಕ್ಕೆ. ಸೊ ಬನ್ನಿ ಇವಾಗ ಊಟ ಮಾಡುವಂಥ ಸಮಯ. ಸೊ ನೋಡೋದಕ್ಕಂತೂ ತುಂಬ ಸಖತ್ತಾಗಿ ಕಾಣಿಸ್ತೈತೆ ನಮಗಂತೂ. ಸೊ ಊಟ ಮಾಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಬನ್ನಿ ಊಟ ಮಾಡೋಣ ಫಸ್ಟ್ ಇವಾಗ. ಅಪ್ಪ ತಗೋ, ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳು ಆಯಿತಾ. ಸೊ ತಿನ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೇಕು. ಸೊ ನಿಂಗೆ ಕೊಡ್ತೀನಿ ಇವಾಗ. ಸೊ ಇವಾಗ ನಮ್ಮ ಅವ್ವಂಗೆ ಕೊಡ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ಯಾವ ರೀತಿ ಮಾಡಿದ್ದೀವಿ ಅಂತ, ನಾನು ನನ್ನ ಹೆಂಡತಿ ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ. ಸೊ ಈಗ ನಮ್ಮ ಅಮ್ಮನೂ ತಿನ್ಬಿಟ್ಟು ಜನಿನ್ ರಿವ್ಯೂ ಕೊಡ್ತಾರೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳುವ, ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಚೆನ್ನಾಗಿಲ್ಲ ಅಂತ ಹೇಳೋ. ಓಕೆನಾ? ಓಕೆ. ಸೊ ಇದು ನನಗೆ, ನನ್ನ ಹೆಂಡತಿಗೆ ಮತ್ತು ಖುಷಿಗೆ 3 ಜನ ಇದರಲ್ಲಿ ಊಟ ಮಾಡ್ತೀವಿ. ಬಾ ಪೂಜಾ, ನೀನು ಮಾಡಿರೋದು ಎಗ್ ಬಿರಿಯಾನಿ ಹೆಂಗಿದೆ ಅಂತ ಹೇಳು ಆಯಿತಾ. ಫಸ್ಟ್ ನೀನೇ ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ. ಓಕೆ. ಸೊ ಮೊದಲನೇ ತುತ್ತು ನಾನು ತಿಂತಾ ಇದ್ದೀನಿ ಇವಾಗ. ಸೊ ಒಂದು ಸ್ವಲ್ಪ ಮೊಟ್ಟೆ, ಒಂದು ಸ್ವಲ್ಪ ಅನ್ನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಚ್ಕೊಂಡು ಸೊ ಮೊದಲನೇ ತುತ್ತು ತಿಂತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ. ಸೊ ಪುದೀನ ಕೊತ್ತಂಬರಿ ಸೊಪ್ಪು ಫ್ಲೇವರು ಸಖತ್ತಾಗಿ ಬಂದೈತೆ. ಸೊ ಇಲ್ಲಿ ಜಾಸ್ತಿ ಖಾರನೂ ಇಲ್ಲ ಮತ್ತು ಜಾಸ್ತಿ ಉಪ್ಪು ಇಲ್ಲ, ಚೆನ್ನಾಗಿ ಆಗಿದೆ. ಸೊ ಅನ್ನ ಅಂತೂ ಚೆನ್ನಾಗಿ ಬಂದಿದೆ ಮಾತ್ರ. ಸೊ ಟೇಸ್ಟ್ ಅಂತೂ ಸೂಪರಾಗಿದೆ. ನನಗಂತೂ ಚೆನ್ನಾಗಿ ಅನ್ನಿಸ್ತೈತೆ. ಈಗ ನಮ್ಮಪ್ಪ ಮತ್ತು ನಮ್ಮ ಅಮ್ಮಂಗೆ ಯಾವ ಥರ ಅನಿಸ್ತಿದೆ ಅಂತ ಅವರ ಒಂದು ರಿವ್ಯೂ ಕೇಳೋಣ. ಇರೋ ಮಗಳ ಹೇಳಕ್ ತಿನ್ಸೋ. ಮಾಡಿ ಮಗನೇ ಆ ಮಾಡ್ಬಿಟ್ಟು ಹೆಂಗೈತೆ ಹೇಳ್ಬಿಟ್ಟು ಹೋಗು. ಸೊ ನನಗಂತೂ ಸಖತ್ತಾಗೈತೆ, ಚೆನ್ನಾಗಿ ಬಂದಿದೆ. ಈಗ ನಮ್ಮಪ್ಪ ನಮ್ಮ ಅಮ್ಮಂಗೆ ಯಾವ ಥರ ಇದೆ ಅಂತ ಕೇಳೋಣ. ಅವ ಯಾವ ಥರ ಇದೆ? ಚೆನ್ನಾಗಂದ್ರೆ ಯಾವ ಥರ ಐತೆ? ಟೇಸ್ಟ್ ಎಲ್ಲ ಚೆನ್ನಾಗಿ, ಉಪ್ಪು ಖಾರ ಹಾಂ. ನಿನಗೆ ಅಪ್ಪ ಚೆನ್ನಾಗೈತಾ? ಸೂಪರ್ ಆಯಿತಾ? ಪೂಜಾ ಇವಾಗ ನೀನು ತಿಂದು ನೋಡು, ನೀನು ಮಾಡಿರೋ ಅಡುಗೆ ಯಾವ ಥರ ಅನಿಸ್ತಿದೆ ಅಂತ ನೀನು ಒಂದು ರಿವ್ಯೂ ಕೊಡು. ಸೊ ಮೊಟ್ಟೆನೂ ಹಾಕೋ ತಿನ್ನು, ಈ ಥರ ತಿನ್ನು. ತಿಂದು ಹೇಳ್ದೇನು? ಹಾಂ, ತಿರುಗಿ ಹೊಡ್ಕೊಂಡೆ. ಚೆನ್ನಾಗಾಯ್ತಾ? ಇವಾಗ ನನ್ನ ಮಗಳು ತಿಂದು ಹೇಳ್ದಾಳೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತಿಂದು ಹೇಳೋ, ಯಾಕೆ ತಿನ್ನೋ ಹೆಂಗಿದೆ ಅಂತ ಹೇಳ್ಬೇಕು. ತಿಂದ್ಬಿಟ್ಟು ಹೇಳ ಫುಲ್ಲಲ್ಲಿ ತಿನ್ನಕ್ಕೆ ಒಂದ್ಸಲ ಸೂಪರ್ ಅಂತಾಳೆ. ಹೆಂಗೈತೆ? ಇಲ್ಲಿ ಹೇಳು, ಇಲ್ಲಿ ನನಗೆ ಹೇಳು. ಸೂಪರ್ ಆಯ್ತಾ? ಸೂಪರ್ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು ಕಮೆಂಟು ಶೇರ್ ಮಾಡಿ. ಮತ್ತು ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಒಂದಿಗೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಸಿಗೋಣ ಮತ್ತೆ.